ಇಲ್ಲ, ಆ ಥರ ಇಲ್ಲ. ನನಗೆ ಅದು ಒಳ್ಳೆ ಭಾವನೆ ಇದೆ. ಆಡಳಿತ ಪಕ್ಷ ಇದೆ, ಗ್ಯಾರಂಟಿಗಳು ಕೈ ಹಿಡಿದಿದೆ, ಅವ್ರು ಮಾಡ್ತಕ್ಕಂಥ ಅದೇ ಹೇಳಿಲ್ವಾ. ಈಗ ಈ ಸರ್ಕಾರದ ಇದೊಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ ಅಂತೀವಲ್ಲ, ಹಂಗೆ ಸರ್ಕಾರದ ಯೋಜನೆಗಳು, ಅವರ ಗ್ಯಾರಂಟಿಗಳು, ಅದಕ್ಕೆಲ್ಲ ಪೂರಕವಾಗಿ ಈ ಚುನಾವಣೆಯ ರಿಸಲ್ಟು ಅದೆಲ್ಲ ಸರಿ ತಪ್ಪು ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ನಾವು ನೋಡ್ರಿ, ನಮ್ಗಿದ್ದಂತ ಕಾಲಾವಧಿನಲ್ಲಿ ನಮ್ದೆಲ್ಲ ಹೋರಾಟ ಮಾಡಿದ್ದೀವಿ. ಎರಡು ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದ್ದೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಮಾಡೋರು ಮತದಾರರಲ್ವಾ. ಇವತ್ತು ನಾವು ಏನೇ ಮಾಡ್ಬೋದು, ಅವರು ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ವಿ, ಎರಡು ಪಕ್ಷಗಳು ಪ್ರಬಲ ಹೋರಾಟ ಮಾಡಿದ್ವಿ. ಆದ್ರೆ ಅವ್ರದ್ದೊಂದು ಅಂದ್ರೆ ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದ್ರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ JDS BJP ಒಂದಾದ್ಮೇಲೆ ಕಾಂಗ್ರೆಸ್ಗಿಂತ 25,000 ಲೀಡ್ ಬಂದಿತ್ತು. ಕಾಂಗ್ರೆಸ್ಸಿನ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿ ಇರಲಿಲ್ಲ ಇಲ್ಲಿ. ಅಂಥದ್ದು ನಾನು ಒಂದು 2 ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ. ಆದರೆ ನಾನು ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತರಿಸ್ಕೊಂಡಿರ್ಲಿಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು, ಅದು ಬೇರೆ ಬೇರೆ ಕಾರಣಕ್ಕೆ. ದೇವೇಗೌಡರ ವಿರೋಧಿ ಮತ ಹಾಕ್ತಿರೋಲ್ಲ ಸುರೇಶ್ಗೆ ಹಾಕಿರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ, ಇದು ಉಪಚುನಾವಣೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಾಗ ಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಈಗೂ ಆಗಿರ್ಬೋದು. ಯೋಗೇಶ್ವರು ಸೇರ್ತಾರೆ, DK ಶಿವಕುಮಾರ್ ಸೇರ್ತಾರೆ, DK ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದ್ರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನ ಸ್ವೀಕಾರ ಮಾಡಿದಾಗ ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದ್ಮೇಲೆ ಏನಾಗುತ್ತೆ.